ವಯಸ್ಸಾದ ಶೇಷಮ್ಮ ಮನೆ ಅಂಗಳದಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು. ಈ ಪುಸ್ತಕದಲ್ಲಿರುವ ಕತೆ ತುಂಬಾನೇ ಚೆನ್ನಾಗಿದೆ, ಮುಖ್ಯವಾಗಿ ಈ ಜಿಪುಣನ ಬಗ್ಗೆ. ಈ ಕತೆನ ನನ್ ಮಗ ಸೊಸೆಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೇಗೋ ಮದ್ವೆ ವಯಸ್ಸಿಗೆ ಬಂದಿರುವಂತಹ ನನ್ನ ಮೊಮ್ಮಗ ಇದ್ದಾನಲ್ಲ, ಅವನಿಗೆ ಹೇಳ್ತೀನಿ. ಇಲ್ಲದಿದ್ರೆ ಅವನ ಜಿಪುಣತನದಿಂದ ಮನುಷ್ಯರಿಗೆ ಅವನು ನರಕವನ್ನೇ ತೋರಿಸ್ತಾನೆ. ಈ ಕಡೆ ಮೊಮ್ಮಗನಾದ ಸೂರಿ ಪಕ್ಕದ ಬೀದಿಯಲ್ಲಿ ಯಾರೋ ದೃಷ್ಟಿ ತೆಗಿತಾ ಇರುವಾಗ ಅವರನ್ನೇ ನೋಡ್ತಾ ಇದ್ದ. ಹಬ್ಬ, ಇವರು ನಡು ರಸ್ತೆಯಲ್ಲಿ ದೃಷ್ಟಿನ ತೆಗಿತಾ ಇದ್ದಾರೆ. ಇವರು 4 ಜನ ಇಲ್ಲಿಂದ ಹೊರಟೋದ್ಮೇಲೆ ನಾನು ಆ ತೆಂಗಿನಕಾಯಿನ ಮೆಲ್ಲೆ ಎತ್ಕೊಂಡು ಮನೆಗೋಗ್ಬೋದು. ಹಾಗೆ ಅಂತ ಮಾತಾಡ್ತಾ ನೋಡ್ತಾ ಇರುವಾಗ ಆ 4 ಜನ ಅಲ್ಲಿ ದೃಷ್ಟಿಯನ್ನು ತೆಗೆದು ಅಲ್ಲಿಂದ ಹೊರಡಲು ನೋಡ್ತಾ ಇದ್ರು. ಅವರೆಲ್ಲ ಹೋದ ತಕ್ಷಣ ಸೂರಿ ಆ ತೆಂಗಿನಕಾಯಿನ ಬೇಗ ಬ್ಯಾಗ್ ಒಳಗೆ ಹಾಕೊಂಡು ಅಲ್ಲಿಂದ ವೇಗವಾಗಿ ಮನೆಗೆ ಹೊರಟು ಬಂದ. ಲೇ ಮೊಮ್ಮಗ್ನೆ, ಇಷ್ಟೊತ್ತು ಎಲ್ಲ ಹೋಗಿದ್ದೆ? ಅದೇನೋ ಕೈಯಲ್ಲಿ ಬ್ಯಾಗು? ಅಯ್ಯೋ, ಈ ಅಜ್ಜಿ ಹತ್ರ ಇದು ದೃಷ್ಟಿ ತೆಗೆದಂತಹ ತೆಂಗಿನಕಾಯಿ ಅಂತ ಹೇಳಿದ್ರೆ ಇವರು ಹೇಗಾದ್ರೂ ನನ್ನ ಏನಾದ್ರೂ ಮಾತಾಡ್ತಿರ್ತಾರೆ. ಇವ್ರ ಜೊತೆ ಏನಾದ್ರೂ ಸುಳ್ಳು ಹೇಳಿ ಮೊದ್ಲು ಮನೆಯೊಳಗೆ ಹೋಗ್ಬೇಕು. ಏ ಸೂರಿ, ಆ ಬ್ಯಾಗಲ್ಲಿ ಏನ್ ಇಟ್ಕೊಂಡಿದ್ದೀಯಾ ಅಂತ ಕೇಳಿದ್ರೆ ಏನು ಮಾತನಾಡದೆ ಹಾಗೆ ಇದ್ದೀಯಾ? ಹಾಗೆ ಅಂತ ಆ ಬ್ಯಾಗ್ ಅನ್ನು ತೆಗೆದು ಬ್ಯಾಗ್ ಒಳಗೆ ಏನಿದೆಯಾ ಅಂತ ನೋಡಿ ಆಶ್ಚರ್ಯಪಟ್ರು. ಲೇ ಸೂರಿ, ಏನೋ ಹಾಳಾದವನೇ, ಯಾರೋ ದೃಷ್ಟಿ ತೆಗೆದು ಎಸ್ತಿರುವ ತೆಂಗಿನಕಾಯಿನ ಮನೆಯೊಳಗೆ ತರಬೇಕು ಅಂತ ಇದ್ದೀಯಾ? ಅಯ್ಯೋ ದೇವ್ರೆ, ಯಾಕಪ್ಪ ಇವನಿಗೆ ಈ ರೀತಿ ಬುದ್ಧಿ ಕೊಟ್ಟೆ? ಇಲ್ಲಿ ನೋಡೋ, ಈ ತೆಂಗಿನಕಾಯಿನ ತಗೊಂಡೋಗಿ ಬಿಸಾಕಿ ಬಾರೋ. ಇದನ್ನ ಯಾವುದೇ ಕಾರಣಕ್ಕೂ ಮನೆಯೊಳಗೆ ತರಬೇಡ. ದೇವಸ್ಥಾನದಂತಿರುವ ಮನೆಯೊಳಗೆ ಈ ರೀತಿ ಹಾಳಾದದ್ನೆಲ್ಲ ತರ್ತೀಯಲ್ಲ ಕಣೋ. ಇಲ್ಲೇ ಇರು, ಒಳಗೋಗಿ ಅರಿಶಿನ ನೀರು ತರ್ತೀನಿ. ಅಯ್ಯೋ ಅಜ್ಜಿ, ನೀವ್ ಯಾಕೀಗ ಮಾತಾಡ್ತೀರಾ? ಇದು ದೃಷ್ಟಿ ತೆಗೆದ ತೆಂಗಿನಕಾಯಿ ಅಲ್ಲ. ಇಲ್ಲಿ ನೋಡೋ ಮೊಮ್ಮಗ್ನೆ, ನನಗೆ ನಿನ್ನ ಜಿಪುಣತನ ಬಗ್ಗೆ ಚಿಕ್ಕ ವಯಸ್ಸಿನಿಂದ ಗೊತ್ತು ಕಣೋ. ನನ್ ಜೊತೆ ನೀ ಸುಳ್ಳು ಹೇಳ್ತೀಯಾ? ಮೊದ್ಲು ಇಲ್ಲೇ ನಿಂತ್ಕೋ, ನಾನೋಗಿ ನಿನಗೆ ಅರ್ಶಿನ ನೀರ್ನ ತಗೊಂಬರ್ತೀನಿ, ಇಲ್ಲೇ ಇರೋ. ಹೀಗೆ ಜಗಳವನ್ನು ಮಾಡ್ತಾ ಇರುವಾಗ ಪಕ್ಕದ ಮನೆ ಪಂಕಜಂ ಮರೆವು ಶಂಕರನನ್ನು ಕರ್ಕೊಂಡು ಅಲ್ಲಿಗೆ ಬಂದ್ರು. ರಾಮಲಮ್ಮ, ರಾಮಲಮ್ಮ, ಒಂದ್ಸಲ ಇಲ್ಬಾ. ಬರ್ತಾ ಇದ್ದೀನಿ. ಏನಾಯ್ತು ಪಂಕಜಂ, ಯಾಕೆ ನನ್ನ ಗಂಡನ ಹೀಗೆ ಕರ್ಕೊಂಬಂದೆ? ಹಾಗೆ ಅಂತ ಕೇಳಿದ್ಲು. ನಿನ್ನ ಗಂಡ ನನ್ನ ಮನೆಗೆ ಬಂದು ಬಾಗಿಲು ತೆಗಿ ಅಂತ ತಟ್ಟಿ ನನ್ನ ಬಾಗಿಲು ತೆಗ್ದಿಲ್ಲ ಅಂತ ಬಾಗಿಲನ್ನ ಹೊಡೆದಾಕಿ ಮನೆಯೊಳಗೆ ಬಂದು ದೌರ್ಜನ್ಯವಾಗಿ ನಾನು ಮಾಡಿದ್ದ ಅಡಿಗೆಯನ್ನೆಲ್ಲ ತಿಂದು ನನ್ನ ಹೆಂಡತಿನ ಮಾತಾಡ್ಸಂಗೆ ಮಾತಾಡ್ಸ್ತಾನೆ. ಅಯ್ಯೋ ಶೇಷಮ್ಮ, ನನ್ನ ಗಂಡನಿಗೆ ಮರುವೆಲ್ಲ ಏನೂ ಇಲ್ಲ. ನಾನು ಅಡಿಗೆ ಮಾಡ್ತಾ ಇದ್ನಾ, ಅಡಿಗೆ ಆಗಿರ್ಲಿಲ್ಲ. ನಮ್ಮ ಅತ್ತೆ ಇದ್ದಾರಲ್ವಾ, ಅವರು ಮೊಮ್ಮಗನ ಜೊತೆ ಮಾತಾಡ್ತಾ ಇದ್ರು. ನನ್ನ ಗಂಡನಿಗೆ ಹಸಿವಾಗಿನೇ ನಿಮ್ಮನೆಗೆ ಬಂದಿರೋದು. ಇನ್ ಮುಂದೆ ಹೀಗೆ ಆಗದ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕೆ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಗಂಡನನ್ನು ಕಾಪಾಡಬೇಕು ಅಂತ ನೋಡಿದ್ಲು. ಇನ್ನೊಂದ್ಸಲ ಅಲ್ಲ ರಾಮಲಮ್ಮ, ನಿನ್ನ ಗಂಡ ನನ್ನ ಮನೆಗೆ ಬಂದು ನಾನ್ ಮಾಡಿಟ್ಟ ಅಡಿಗೆನ ತಿಂದು ನನ್ನ ಗಂಡ ಇದ್ದಾರೆ ಅಂತ ಕೂಡ ನೋಡದೆ ಏ ಪಂಕಜಂ ಪಾಯಸ ಮಾಡಿಲ್ವಾ ಅಂತ ಕೇಳ್ತಾರೆ. ನನ್ನ ಗಂಡನ ಕಿವಿಗೆ ಬಿದ್ದು ಅವ್ರು ನನಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ನನ್ಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ? ಇಲ್ಲಿ ನೋಡು ಪಂಕಜಂ, ನೀನ್ ನನ್ನ ಗಂಡನ್ನ ಬಾಯಿಗೆ ಬಂದಂಗೆ ಬೈಬೇಡ. ನಿನ್ ಬಾಗ್ಲು ಒಡೆದೋಯ್ತು ಅಂತ ಹೇಳ್ದೆ ಅಲ್ವಾ? ಸರಿ, ಅದಕ್ಕೆ ಎಷ್ಟು ಹಣ ಅಂತ ಹೇಳ್ಬಿಡು, ಅದನ್ನೆಲ್ಲ ಕೊಟ್ಬಿಡ್ತೀನಿ. ನನಗೆ ಹಣ ಎಲ್ಲ ಬೇಕಾಗಿಲ್ಲ, ನೀವೇ ಬಂದು ಆ ಬಾಗಿಲನ್ನ ಸರಿ ಮಾಡಿ. ಇಲ್ಲದಿದ್ರೆ ನಾಳೆನೂ ನಿನ್ ಗಂಡ ಬಂದು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಅವಾಗ ಅಕ್ಕಪಕ್ಕದ ಜನರೆಲ್ಲ ನನ್ನ ನೋಡಿ ಏನ್ ತಿಳ್ಕೊತಾರೆ? ನಿನ್ನ ಮಗ ಅರ್ಶಿನ ನೀರು ಹಾಕೊಂಡು ಮನೆಯೊಳಗೆ ಹೋಗ್ತಾನೆ, ನಿನ್ ಗಂಡ ನಿಮ್ಮ ಮನೆ ಹಾಗೇನೆ ವಿಚಿತ್ರದ ಮನೆ ಹಾಗೆಯೇ ಇದೆ. ಅವಾಗ್ಲೇ ಶೇಷಮ್ಮ ಸೂರಿನ ಬಿಟ್ಟು ಪಂಕಜಂ ಬಳಿ ಬಂದು, ಏನೇ ಪಂಕಜಂ, ನನ್ ಮನೆ ಬಗ್ಗೆ ತಪ್ಪಾಗಿ ಮಾತಾಡ್ತೀಯ? ನನ್ ಮನೆ ದೇವಸ್ಥಾನ ಇದ್ದ ಹಾಗೆ. ನನ್ ಮಗನಿಗೆ ಮರೆವುಗಿರವು ಏನೂ ಇಲ್ಲ. ನನ್ ಮಗ ತುಂಬಾ ಪಾಪದವನು. ಮೊದ್ಲು ನೀನ್ ಇಲ್ಲಿಂದ ಹೊರಟು ಹೋಗ್ತೀಯಾ ಇಲ್ವಾ? ಅಯ್ಯೋ, ಅತ್ತೆ ಸೊಸೆ ಇಬ್ರು ಕೂಡ ಒಂದೇ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ ಮಗ ಒಳ್ಳೆಯವನು, ನಾನೇ ಕೆಟ್ಟವಳಾ? ಮೊದ್ಲು ನಿಮ್ ಮಗನ ನಮ್ ಮನೆ ಕಡೆ ಬರದ ಹಾಗೆ ಏನಾದ್ರೂ ಮಾಡಿ. ಇಲ್ಲದಿದ್ರೆ ಇನ್ನೊಂದ್ಸಲ ಬಂದು ಏನಾದ್ರೂ ತಕರಾರು ಆಯ್ತು ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏ ರಾಮಲಮ್ಮ, ಆ ಪಂಕಜಂ ನನ್ನ ಬೈತಾ ಇದ್ರೆ ನೀನ್ ನೋಡ್ತಾ ನಿಂತಿದೀಯಾ? ಸರಿ, ನನಗೆ ಮರೆವು ಅಂತ ಮರೆಸಿ ನನ್ನನ್ನು ಕಾಪಾಡಿದೀಯಾ. ಇನ್ನೊಂದ್ಸಲ ನಿಮ್ಮ ಮರೆವಿನಿಂದ ಇನ್ನೊಬ್ರ ಮನೆಗೆ ಹೋಗಿ ನನ್ ಮರ್ಯಾದೆ ತೆಗೆದ್ರೆ ಆಮೇಲೆ ನಿಮ್ ಕೈ ಕಾಲ್ ಮುರಿದು ನಿಮ್ನ ಮೂಲೆಯಲ್ಲಿ ಕೂರ್ಸ್ಬಿಡ್ತೀನಿ. ಇನ್ನೊಂದ್ಸಲ ಈ ಮನೆ ಬಿಟ್ಟು ಹೊರಗೋಗಿ, ನಾನು ನೋಡ್ತೀನಿ ನಿಮ್ಮಿಂದ ನನ್ಗೆ ಮರ್ಯಾದೆ ಹೋಗ್ತಿದೆ. ಅಯ್ಯೋ ರಾಮಲಮ್ಮ, ಹಾಗೆಲ್ಲ ಹೇಳ್ಬೇಡ ಕಣೆ, ಹಾಗೆಲ್ಲ ಬೈಬೇಡ ಕಣೆ, ನಾನ್ ನಿನ್ ಗಂಡ ಕಣೆ. ಸಾಕು, ಸಕ್ಕರೆ ತಗೊಂಬನ್ನಿ ಅಂತ ಅಂಗಡಿಗೆ ಕಳ್ಸಿದ್ರೆ ಹಾಗೆ ಬಂದಿದ್ದೀರಾ? ಸಕ್ಕರೆ ಇಲ್ರಿ? ಏನೋ ನನ್ ಜೊತೆ ಹಣ ಕೊಟ್ಟು ಸಕ್ಕರೆನ ತರಕ್ ಕೇಳ್ದ? ಅಯ್ಯೋ ದೇವ್ರೆ, ಅದು ಕೂಡ ಮರ್ತ್ಬಿಟ್ರಾ? ನಿಮ್ಗೆ ಮರೆವು ಇದೆ ಅಂತ ಗೊತ್ತಾಗಿ ಕೂಡ ನಿಮ್ನ ಅಂಗಡಿಗೆ ಕಳಿಸ್ದೆ ನೋಡಿ, ನನ್ನ ಹೇಳ್ಬೇಕು. ಸರಿ, ಹಣ ಎಲ್ಲಿಟ್ಟಿದ್ದೀರಾ? ಜೋಬಲ್ಲಿದ್ಯಾ?
ಕೊಡಿ, ಅದನ್ನಾದ್ರೂ ಉಳಿಸ್ಕೋತೀನಿ. ಹಾಗೆ ಅಂತ ಜೋಬಲ್ಲಿ ನೋಡಿದಾಗ ಹಣ ಇರಲಿಲ್ಲ. ಆ ಹಣವನ್ನು ಅವನು ಕಳ್ಕೊಂಡಿದ್ದ. ಅದ್ರ ಬಗ್ಗೆ ವಾದ ವಿವಾದ ನಡೀತಾ ಇತ್ತು. ಈ ಕಡೆ ಮನೆಯೊಳಗೆ ಹೋಗ್ಲಿಕ್ಕೆ ಸೂರಿ ಪ್ರಯತ್ನವನ್ನು ಪಡ್ತಾ ಇದ್ದ. ಹಬ್ಬಬ್ಬಬ್ಬಾ, ಏನಾ ವಾಸನೆ! ಇನ್ನು ಆ ತೆಂಗಿನಕಾಯಿನ ನೀನು ನಿನ್ ಬ್ಯಾಗಿಂದ ತೆಗೆದು ಬಿಸಾಕಿಲ್ವಾ? ನಿನ್ ಮೇಲೆ ಅರ್ಶಿನ ನೀರು ಚೆಲ್ಲಿದ್ರು ಕೂಡ ನಿನ್ಗೆ ಆ ದುರಾಸೆ ಹೋಗಿಲ್ವಾ? ಮೊದ್ಲು ಅರ್ಶಿನ ನೀರಲ್ಲಿ ಸ್ನಾನ ಮಾಡಿ ಮನೆ ಒಳಗೆ ಬಾ. ಅಜ್ಜಿ, ನಾನ್ ಮೊದ್ಲೇ ತುಂಬಾ ಹಸಿವಲ್ಲಿದ್ದೀನಿ. ನನಗೆ ಆ ತೆಂಗಿನಕಾಯಿ ಬೇಕೇ ಬೇಕು. ಅದು ದೃಷ್ಟಿ ತೆಗೆದ ತೆಂಗಿನಕಾಯಿ ಅಲ್ಲ, ಒಳ್ಳೆ ರುಚಿ ಇದೆ. ಹೀಗೆ ಸೂರಿ ಬ್ಯಾಗಿಂದ ತೆಂಗಿನಕಾಯಿಯನ್ನು ತೆಗೆದು ತಿನ್ನಲು ಆರಂಭಿಸಿದ. ಅದನ್ನು ನೋಡಿದ ಶೇಷಮ್ಮ ಆ ತೆಂಗಿನಕಾಯಿನ ಅವನ ಕೈಯಿಂದ ಕಿತ್ತು ಕೆಳಗೆ ಎಸೆದ್ರು. ಅಯ್ಯೋ ದೇವ್ರೇ, ಮೊದ್ಲು ಇನ್ನೂ ಇರುವ ತೆಂಗಿನಕಾಯಿನ ತೆಗೆದು ಬಿಸಾಕೋ. ಈ ಮನೆ ಎಷ್ಟು ಪವಿತ್ರವಾದದ್ದು. ಆದ್ರೂ ಕೂಡ ನೀನು ನಿನ್ನ ಜಿಪಣತನದಿಂದ ಆ ತೆಂಗಿನಕಾಯಿನ ಮನೆಯೊಳಗೆ ತರ್ತೀಯಾ? ಮೊದ್ಲು ಅದನ್ನೆಲ್ಲ ತೆಗೆದು ಬಿಸಾಕಿ ಒಳಗ್ ಬರೋ. ಅಯ್ಯೋ ಅಜ್ಜಿ, ನಂಗೆ ತುಂಬಾ ಹಸಿವಾಗ್ತಿದೆ. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಸಾಕು, ನಿಲ್ಲಿಸ್ತೀರಾ ನಿಮ್ ಜಗಳನ? ಈ ಕಡೆ ನಿಮ್ ತಂದೆ ಅತಿಯಾದ ಮರೆವಿನಿಂದ ಹಣ ಕಳ್ಕೊಂಡು ಸಕ್ಕರೆನೂ ಎಲ್ಲೋ ಬಿಟ್ಟು ಬಂದಿದ್ದಾರೆ ಅಂತ ನಾನ್ ಜಗಳ ಮಾಡ್ತಿದ್ರೆ ನಿಮ್ದೊಂದು ರಾಮಾಯಣ. ರಾಮಲಮ್ಮ, ನನ್ನ ಮರೆವಿನ ಬಗ್ಗೆ ಎಲ್ರ ಜೊತೆ ಹೇಳಕ್ ಹೋಗ್ಬೇಡ. ಸಕ್ಕರೆನ ನಾನು ಎಲ್ಲೂ ಬಿಟ್ಟಿರೋದಿಲ್ಲ. ಹಸಿವಿಂದ ಆ ಪಂಕಜ ಮನೆಗೆ ಹೋಗಿದ ಹಾಗೆ ಸಕ್ಕರೆನ ಅಲ್ಲೇ ಬಿಟ್ಟು ಬಂದಿರ್ಬೋದು. ನಿಮ್ಮ ಹಸಿವು ಮರೆವಿಂದ ನಾನು ದಿನ ಸಾಯ್ತಾ ಇದ್ದೀನಿ. ಇವಾಗ ಸಕ್ಕರೆ ಇದ್ರೆ ಮಾತ್ರ ತಾನೇ ಪಾಯಸ ಮಾಡಕ್ಕಾಗೋದು. ಸಕ್ಕರೆನ ಯಾರ್ ತರೋದು? ನೀನು, ನಿನ್ ಗಂಡನ ಮರೆವು, ನಿನ್ ಮಗನ ದುರಾಸೆ, ಇದ್ರಿಂದ ಈ ಮನೆನೇ ಅಲ್ಲೋಲ ಕಲ್ಲೋಲ ಪಡ್ತಾ ಇದೆ. ಹತ್ತಿರದಲ್ಲೇ ಇರುವಂತಹ ಅಂಗಡಿಗೆ ಹೋಗಿ ನಾನೇ ಸಕ್ಕರೆ ತರ್ತೀನಿ. ಅದ್ರ ಮುಂಚೆ ಇವರಿಬ್ಬರನ್ನ ಹೊರಗೆ ಕೂರ್ಸು. ಸೂರಿ, ನೀವಿಬ್ರು ಮನೆಯೊಳಗೆ ಹೋಗ್ಬಾರ್ದು, ಇಲ್ಲೇ ಇರಿ. ಶಂಕರಯ್ಯ ಸೂರಿ ಮಾಡಿದ ಕೆಲಸದಿಂದ ಅತ್ತೆ ಸೊಸೆ ಇಬ್ರಿಗೂ ಕೋಪ ಬಂತು. ಒಂದು ದಿನ ಆ ಊರಿನ ಶಾಂಬಯ್ಯ ಶಂಕರನ ಮನೆಗೆ ಬಂದಿದ್ರು. ಶಂಕರಂ, ಮೊದ್ಲು ಮನೆಯಿಂದ ಈಚೆ ಬಾರೋ. ಇನ್ನು ಎಷ್ಟು ದಿನ ಔಸ್ಕೊಂಡಿರ್ತೀಯ? ಹಾಗೆ ಅಂತ ಹೇಳಿದಾಗ ಮನೆಯಲ್ಲಿದ್ದವರೆಲ್ಲ ಹೊರಗೆ ಬಂದ್ರು. ಏನೋ ಸ್ವಾಮಿ, ಇಷ್ಟು ದೂರ ಬಂದಿದೀಯಾ? ಏನೋ ವಿಷಯ? ಏನ್ ಶಂಕರಂ ಹೀಗೆ ಮಾತಾಡ್ತಾ ಇದೀಯಾ? ಎಷ್ಟೋ ವರ್ಷಗಳ ಹಿಂದೆ ನೀನ್ ನನ್ ಜೊತೆ ಸಾಲ ತಗೊಂಡಿದ್ದೆ, ಕೊಡ್ತೀನಿ ಅಂತ. ಇವಾಗ ಎಲ್ಲ ಮರ್ತೋಯ್ತಾ? ಸ್ವಾಮಿ, ಏನೋ ಕನ್ಸೇನಾದ್ರೂ ಕಾಣ್ತಾ ಇದೀಯಾ? ನಾನೋಗಿ ನಿನ್ ಜೊತೆ ಸಾಲ ತಗೊಳ್ಳೋದ? ಏನೋ? ಸಾಂಬಯ್ಯ ಅವನ ಕೈಯಲ್ಲಿರುವ ಕಾಗದವನ್ನು ತೋರಿಸಿದ. ಅದರಲ್ಲಿ ಸುಂದರಂ ಸಾಲ ತಗೊಂಡ ಹಾಗೆ ಇತ್ತು. ಅಯ್ಯಯ್ಯೋ, ಈ ಆಳಾದ ಮನುಷ್ಯ ಸಾಲ ತಗೊಂಡಿರುವ ಹಾಗಿದೆ. ಇವಾಗ ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದು? ಇವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಮಲಮ್ಮ. ಸಾಲ ತೀರುವ ತನಕ ನಿಮ್ಮ ಹೊಲನ ನಾನ್ ನೋಡ್ಕೋತೀನಿ. ನೀವು ಸಾಲ ತೀರ್ಸಿದ್ರೆ ಸರಿ, ಇಲ್ಲದಿದ್ರೆ ಸಾಲ ತೀರ್ಸದಿದ್ರೆ ಈ ಹೊಲನ ನಾನೇ ತಗೋತೀನಿ. ಅರ್ಥ ಆಯ್ತಾ? ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅಕ್ಕಪಕ್ಕ ಮನೆಯವರೆಲ್ಲ ಇವರನ್ನೇ ನೋಡ್ತಾ ಇದ್ರು. ಇದನ್ನು ನೋಡಿ ರಾಮಲಮ್ಮನಿಗೂ ಸೂರಿಗೂ ತುಂಬಾ ಕೋಪ ಬಂತು. ಎಲ್ಲರೂ ಮನೆಯೊಳಗೆ ಹೋಗಿ, ಏನ್ರಿ, ಆ ಮನುಷ್ಯನ್ ಜೊತೆ ಸಾಲ ಮಾಡಿದ್ದು ನಿಮ್ಗೆ ಯೋಚನೆ ಇಲ್ವಾ? 3 ದಿನದಲ್ಲಿ ಸಾಲ ತೀರ್ಸಿ ಅಂತ ಹೇಳ್ತಾ ಇದ್ದಾನಲ್ವಾ, ಎಲ್ಲಿಂದ ಸಾಲ ತರೋದ್ರಿ? ಇವನಿಗೆ ಈ ಮರೆವು ವ್ಯಾಧಿ ಎಲ್ಲಿಂದ ಬಂತೋ ಏನೋ. ಆ ಸಾಂಬಯ್ಯನ್ ಜೊತೆ ಸಾಲ ತಗೊಂಡು ಸಾಲ ತೀರ್ಸದೆ ಇವತ್ತು ಅವನು ರಸ್ತೆಯಲ್ಲಿ ನಿಂತು ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ. ಈ ಮನೆ ಮರ್ಯಾದೆಯೆಲ್ಲ ಹರಾಜಾಗ್ತಾ ಇದೆ. ಏನಮ್ಮ, ಸುಮ್ನೆ ನನ್ನ ಬೈತಾ ಇದ್ದೀರಾ? ಮರವಿದ್ರೆ ನಾನೇನ್ ಮಾಡಕ್ಕಾಗೋದು? ಇಲ್ ನೋಡ್ರಿ, ಇನ್ ಮುಂದೆ ನಿಮ್ ಕುತ್ತಿಗೆಗೆ ಒಂದ್ ಸ್ಲೇಟ್ ಹಾಕೊಂಡು ಎಲ್ಲಾ ವಿಚಾರವನ್ನು ಅದ್ರಲ್ಲಿ ಬರ್ಕೊಳ್ಳಿ. ಅವಾಗ ನೀವು ಮಾಡಿದೆಲ್ಲ ನಿಮ್ಗೆ ನೆನಪಿರುತ್ತೆ ಅಲ್ವಾ? ಇನ್ ಮುಂದೆ ನಿಮ್ಮ ಮರೆವು, ನಿಮ್ಮ ಮಗನ ಜಿಪಣತನವನ್ನೆಲ್ಲ ಬಿಟ್ರೆ ಸಾಲನ ಬೇಗ ತೀರಿಸಬಹುದು. ಸರಿ ರಾಮಲಮ್ಮ, ಇನ್ ಮುಂದೆ ನೀನ್ ಹೇಳ್ತೀಯಾ ಅದನ್ನೇ ಮಾಡ್ತೀನಿ. ಹೀಗೆ ಆ ದಿನದಿಂದ ಶಂಕರಂ ಏನೇ ಕೆಲಸ ಮಾಡಿದ್ರು ಅದನ್ನು ಕುತ್ತಿಗೆಯಲ್ಲಿರುವ ಸ್ಲೇಟ್ ಅಲ್ಲಿ ಬರಿತಾ ಇದ್ದ. ಈ ಕಡೆ ಸೂರಿ ಕೂಡ ನಿಧಾನವಾಗಿ ಅವನ ಜಿಪಣತನವನ್ನು ಬಿಡ್ತಾ ಇದ್ದ. ಅಜ್ಜಿ ಕೂಡ ಅವರ ಹಠವನ್ನು ಬಿಟ್ರು. ಹೀಗೆ 3 ತಿಂಗಳಲ್ಲಿ ಮನೇಲಿರೋರೆಲ್ಲ ಕೆಲಸ ಮಾಡಿ ಶಾಂಬಯ್ಯನ ಸಾಲವನ್ನು ತೀರ್ಸಿದ್ರು. ತಮಗೆ ವಯಸ್ಸಾಗ್ತಾ ಇದೆ. ಇನ್ ಮುಂದೆ ಆಸ್ತಿಯನ್ನೆಲ್ಲ ತನ್ನ ಮಕ್ಕಳಿಗೇನೆ ಬರೆದಿಟ್ಟು ಆಮೇಲೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ದೇವಣ್ಣ ತನ್ನ 2 ಮಕ್ಕಳನ್ನು ಕರೆದು ಆಸ್ತಿಯ ಹಂಚಿಕೆ ಬಗ್ಗೆ ಅವರಿಬ್ಬರ ಜೊತೆ ಮಾತಾಡಿದ್ರು. ದೊಡ್ಡವನೇ, ನಮಗೆ ಇರುವ 6 ಎಕರೆ ಭೂಮಿಯಲ್ಲಿ 3 ಎಕರೆಯನ್ನು ನೀನ್ ತಗೋ. ಇನ್ನು 3 ಎಕರೆಯನ್ನು ಸಣ್ಣವನಿಗೆ ಕೊಟ್ಬಿಡು. ಇನ್ನು ಈ ಮನೆ ಇಲ್ದೆ ನನ್ನಿಂದ ಇರಲು ಸಾಧ್ಯ ಇಲ್ಲ ಕಣ್ರೋ. ನನ್ನ ಆಯಸ್ಸು ಮುಗಿದ ನಂತರ ಈ ಮನೆಯನ್ನು ನೀವು 2 ಭಾಗವನ್ನಾಗಿ ವಿಂಗಡಿಸಿಕೊಳ್ಳಿ. ಆದ್ರೆ ನಾನು ಹುಟ್ಟಿ ಬೆಳೆದ ಮನೆ ಅಲ್ವಾ, ಇವಾಗ ಇರ್ಲಿಕ್ಕಾಗಲ್ಲ. ಅಪ್ಪ, ಇಷ್ಟು ಬೇಗ ಈ ಆಸ್ತಿಯನ್ನು ಯಾಕಪ್ಪ 2 ಮಾಡ್ತೀರಾ? ಇವಾಗ ನಾವು ಚೆನ್ನಾಗಿದ್ದೀವಲ್ವಾ? ಹೌದಪ್ಪ, ನಾವಿವಾಗ ಚೆನ್ನಾಗಿದ್ದೀವಿ. ಇಷ್ಟು ಬೇಗ ಯಾಕಪ್ಪ ಆಸ್ತಿನ 2 ಪಾಲ್ ಮಾಡ್ತಾ ಇದ್ದೀರಾ? ನಾನು ಬಿತ್ತನೆಗೋಸ್ಕರ ಅತ್ತೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದೆ ಅಲ್ವಾ? ಇವಾಗ ಹೋಗಿ ಬರ್ತೀನಿ. ಸಂಜೆ ಕೂಡ ಬರೋದಿಲ್ಲ ನಾನು.
ನನಗೆ ನಾಳೆ ಹೊಲದಲ್ಲಿ ಕೆಲಸ ಇದೆ, ನೀವು ಸಂಜೆಗೆಲ್ಲ ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಹಾಗೆ ಹೇಳಿ ದೊಡ್ಡವನು ತನ್ನ ಸೋದರತ್ತೆ ಮನೆಗೆ ಹೊರಟು ಹೋದ. ಸಂಜೆ ಆಗುವಷ್ಟರಲ್ಲಿ ಅವರ ಮನೆಗೋಗಿ ತಲುಪಿದ. ಸೋದರತ್ತೆ ಸುಶೀಲಾ ದೊಡ್ಡವನು ಮನೆಗೆ ಬಂದಿದ್ ನೋಡಿ ತುಂಬಾನೇ ಸಂತೋಷ ಪಟ್ರು. ಅಪ್ಪ, ಇಲ್ಲಿ ಬಿತ್ತನೆ ಇರೋದ್ರಿಂದ ತಾನೇ ಇಲ್ಲಿಗ್ ಬಂದಿದೀಯಾ? ಇಲ್ಲಾಂದ್ರೆ ಈ ಅತ್ತೆ ಮನೆಗೆ ನೀನು ಬರ್ತಾ ಇದ್ದ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ, ಹೊಲದಲ್ಲಿ ಕೆಲ್ಸ ಇದೆ ಅಲ್ವಾ, ಸರಿಯಾದ ಸಮಯ ಇಲ್ಲ, ಅದಕ್ಕೇನೆ ಇಷ್ಟು ದಿನ ಇಲ್ಲಿ ಬರ್ಲಿಕ್ಕಾಗಿಲ್ಲ. ಅದು ನಿಮ್ಮ ಮಗಳು ಲತಾ ಎಲ್ಲಿಗೋದ್ಲು? ನೀನು ಬರ್ತಾ ಇದ್ದೀಯಾ ಅಂತ ನಿಮ್ ಮಾವ ಸಂತೆಗೋದ್ರೆ ಅವಳು ಗಿನ್ನಿ ಹಾಲ್ ತಗೋ ಬರ್ಲಿಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾಳೆ. ಬಾ ನೀನ್ ಕೂತ್ಕೋ, ಅವ್ರಿವಾಗ ಬರ್ತಾರೆ. ಹೀಗೆ ಇವರು ಮಾತಾಡ್ತಾ ಇರುವಾಗ ಅವರ ಮಾವ ಹಾಗೇನೆ ಮಾವನ ಮಗಳಾದ ಲತಾ ಕೂಡ ಮನೆಯೊಳಗೆ ಬಂದ್ಲು. ಮಾವನ ಮಗ ಬಂದ ಅಂತ ಎಲ್ಲರೂ ಸಂತೋಷ ಪಟ್ರು. ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರು. ಏನೋ ದೊಡ್ಡವನೇ, ನೀನು ಬೆಳಿಗ್ಗೆನೆ ಬರ್ತೀಯಾ ಅನ್ಕೊಂಡಿದ್ರೆ ಈ ಸೂರ್ಯ ನೆತ್ತಿ ಮೇಲೆ ಬರುವಾಗ ಬಂದಿದ್ಯಲ್ವಾ, ಯಾಕೆ ಲೇಟು? ಇದೆಲ್ಲದಕ್ಕೂ ಕಾರಣ ಅಪ್ಪನೇ ಅತ್ತೆ. ಬೆಳಿಗ್ಗೆನೆ ಈ ಆಸ್ತಿ ನಿನಗೆ, ಆ ಆಸ್ತಿ ಅವನಿಗೆ ಅಂತ ಹಂಚಿಕೆ ಮಾಡ್ತಾ ಇದ್ರು. ನಾವಿವಾಗ ಚೆನ್ನಾಗಿದ್ದೀವಲ್ವಾ, ಇಷ್ಟು ಬೇಗ ಯಾಕೆ ಹಂಚಿಕೆ ಮಾಡ್ತೀರಾ ಅಂತ ಕೇಳ್ದೋ. ಹಾಗೆ ಕೇಳಿದ್ರೆ ಹೇಗಪ್ಪ, ಸಮಯ ಇರುವಾಗ ತಾನೇ ಇದನ್ನೆಲ್ಲ ಮಾಡಕ್ಕಾಗದು? ಹೌದು ಕಣೋ, ನಿಮ್ ತಂದೆ ಚೆನ್ನಾಗಿರುವಾಗನೇ ಈ ಆಸ್ತಿಯ ವಿಚಾರವನ್ನೆಲ್ಲ ಮಾತಾಡ್ಬೇಕು. ಹೌದು, ಯಾಕೆ ಆಸ್ತಿನ 2 ಭಾಗ ಮಾಡಿದ್ರು? ಆಸ್ತಿ ಎಲ್ಲ ನಿಂದೆ ತಾನೇ? ಅದು ಹೇಗೆ ಅತ್ತೆ, ಆಸ್ತಿ ಎಲ್ಲ ನಂದೇ, ತಮ್ಮ ಇದಾನಲ್ವಾ. ತಮ್ಮನ? ಅವನೇನಾದ್ರೂ ನಿನಗೇನು? ಅವನೇ ನಿನ್ ಸ್ವಂತ ತಮ್ಮನ? ಸ್ವಂತ ತಮ್ಮ ಅಲ್ವಲ್ಲ. ಸ್ವಂತ ತಮ್ಮನ? ಎಂತತ್ತೆ, ಅವನ್ ನನ್ನ ತಮ್ಮ ಅಲ್ವಾ? ಏನೋ ಇಷ್ಟು ದಿನ ನಿನ್ಗೆ ಈ ವಿಚಾರ ಗೊತ್ತಿಲ್ವಾ, ಅಥವಾ ನಮ್ ಮುಂದೆ ನಾಟಕ ಮಾಡ್ತಾ ಇದ್ದೀಯಾ? ನೀನು ಸಣ್ಣ ಮಗುವಿದ್ದಾಗ ನಿಮ್ ಮನೆಗೆ ಕೆಲ್ಸದವನೊಬ್ಬ ಬರ್ತಾ ಇದ್ದ. ಅವರು ಗಂಡ ಹೆಂಡತಿ ತೀರ್ಕೊಂಡ್ಮೇಲೆ ನಿಮ್ ತಂದೆನೇ ಅವನ್ನ ಬೆಳೆಸ್ತಾ ಇದ್ದಿದ್ದು. ಅದಕ್ಕೇನೆ ಅವನು ನಿಮ್ನ ಅಪ್ಪ ಅಣ್ಣ ಅಂತ ಕರೆಯೋದು. ಅವನ್ನ ಇದುವರೆಗೂ ಮನೇಲಿಟ್ಟಿದೆ ದೊಡ್ಡ ವಿಚಾರ, ಅದ್ರಲ್ಲಿ ಅವನಿಗೆ ಆಸ್ತಿ ಬೇರೆ ಕೊಡ್ತೀರಾ? ಹೀಗೆ ಸುಶೀಲಾ ಮಾತಾಡ್ತಿರುವಾಗ ದೊಡ್ಡವನಿಗೆ ಕೋಪ ಬಂದು, ಇನ್ ಮುಂದೆ ಈ ರೀತಿ ವಿಚಾರ ಎಲ್ಲ ನನ್ ಮುಂದೆ ಮಾತಾಡ್ಬೇಡಿ. ಬಿತ್ತನೆ ಎಲ್ಲಿದೆ ಅಂತ ಹೇಳಿದ್ರೆ ನಾನ್ ತಗೊಂಡೋಗ್ತೀನಿ. ಹೀಗೆ ಆವೇಶದಿಂದ ಮಾತನಾಡಿ ಬಿತ್ತನೆ ಇರುವ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ಕೋಪದಿಂದನೇ ನಡ್ಕೊಂಡ್ ಬಂದ. ಮನೆಗೆ ಬಂದ್ರು ಕೂಡ ರಾತ್ರಿ ಇಡೀ ಅವರ ಅತ್ತೆ ಹೇಳಿದ ಮಾತನ್ನೇ ಆಲೋಚನೆ ಮಾಡುತ್ತಾ, ಆ ಮಾತಿನಿಂದನೇ ಕೊರಗುತ್ತಾ ಆ ದಿನ ನಿದ್ರೆ ಮಾಡದೆ ಬೆಳಿಗ್ಗೆನೆ ಬಂದು ಹೊಲದಲ್ಲಿ ಅರ್ಧ ಮನಸ್ಸಿನಲ್ಲೇ ಕೆಲಸವನ್ನು ಆರಂಭಿಸಿದ. ಅವಾಗ ಅಲ್ಲಿಗೆ ದೇವಣ್ಣ ಚಿಕ್ಕವನು ಇಬ್ರು ಬಂದ್ರು. ಅಣ್ಣ, ಯಾಕಣ್ಣ ತಡ ಆಯ್ತು? ಕೆಲ್ಸ ಇರುವ ದಿನ ಸ್ವಲ್ಪ ಬೇಗ ಎದ್ದು ಬರ್ಬೋದಲ್ವಾ? ನೀನ್ ಮಾತ್ರ ಬೇಗ ಬಂದು ಏನೋ ಮಾಡ್ದೆ, ಏನಾದ್ರೂ ಕೆಲಸ ಮಾಡಿದೀಯಾ? ನನಗೋಸ್ಕರ ತಾನೇ ಕಾಯ್ಕೊಂಡ್ ಕೂತಿದೀಯಾ? ಯಾವಾಗ್ಲೂ ನಾನ್ ಬರ ತನಕ ಕಾಯೋದು, ಆಮೇಲೆ ತಾನೇ ಕೆಲಸವನ್ನ ಆರಂಭಿಸೋದು. ಲೇ ದೊಡ್ಡವನೇ, ಯಾಕೋ ಬೆಳಿಗ್ಗೆನೆ ಇಂಥ ಮಾತನ್ನ ಬಿಟ್ಟು ಕೆಲಸ ಮಾಡಿ. ಹೀಗೆ ಸಮಯ ಆಗ್ತಾ ಇದೆ ಅಂತ ತಂದೆ ಹೇಳಿದ ಕಾರಣದಿಂದ ಇಬ್ರು ಮಾತನಾಡದೆ ಕೆಲಸವನ್ನ ಆರಂಭಿಸಿದ್ರು. ಸುಶೀಲಾ ಅಂಜಿ ಜೊತೆ ಸೇರಿ ಮನೆಗೆ ಬಂದ್ಲು. ಬನ್ನಿ ಅಳಿಯಂದ್ರೆ, ಬಾಮ್ಮ, ಬರ್ತೀನಿ ಅಂತ ಹೇಳಲೇ ಇಲ್ಲ. ಬರುವ ವಿಚಾರ ಗೊತ್ತಾದ್ರೆ ಏನಾದ್ರೂ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ನಮಗೇನಣ್ಣ ಮಾಡೋದು? ನಾವು ಬಂದ ವಿಚಾರ ಏನಂದ್ರೆ, ಆತನಿಗೆ ಮದ್ವೆ ವಯಸ್ಸಾಯ್ತಲ್ವಾ, ಅವಳನ್ನ ನೋಡುವಾಗಲ್ಲ ನಮಗೆ ಜವಾಬ್ದಾರಿ ನಮ್ ಕಣ್ಣ ಮುಂದೆ ಬಂದು ಹೋಗ್ತಾ ಇದೆ. ಅದಕ್ಕೇನೆ ಇಷ್ಟು ದೂರ ಬಂದು. ಇದ್ರಲ್ಲಿ ಯೋಚನೆ ಮಾಡಕ್ಕೆ ಇನ್ನು ಏನಮ್ಮ ಇದೆ? ಚಿಕ್ಕ ವಯಸ್ಸಲ್ಲೇ ತೀರ್ಮಾನ ಮಾಡಿದ್ದು ತಾನೆ. ಲತಾ ದೊಡ್ಡವನ ಹೆಂಡತಿ. ಒಳ್ಳೆ ದಿನ ನೋಡಿ ಮುಹೂರ್ತನ ಇಡಬೇಕು. ಅಣ್ಣ, ನೀವು ಸರಿ ಅಂತ ಹೇಳ್ತೀರಾ ಅಂತ ಗೊತ್ತಾಗಿಯೇ ಮುಹೂರ್ತನ ನಾವೇ ನೋಡ್ಕೊಂಡ್ಬಂದಿದೀವಿ. ಇನ್ನು ಸ್ವಲ್ಪ ದಿನನೇ ಇರೋದು ಮುಹೂರ್ತಕ್ಕೆ. ಆದಷ್ಟು ಬೇಗ ಮದ್ವೆ ಮಾಡ್ಸೋಣ. ಸರಿ, ಹಾಗೇನೇ ಆಗ್ಲಿ. ಹೀಗೆ ಅವರು ಅಂದುಕೊಂಡ ಹಾಗೆ ಸ್ವಲ್ಪ ದಿನದಲ್ಲೇ ದೊಡ್ಡವನಿಗೆ ಮದ್ವೆ ಮಾಡಿಸಿದ್ರು. ಹೊಸ ಹುಡುಗ ಹುಡುಗಿ ಮನೆಗೆ ಸಂಸಾರಕ್ಕೋಸ್ಕರ ಬಂದ ತಕ್ಷಣ ಆ ಮನೆಯಲ್ಲಿ ಹೊಸ ಸಮಸ್ಯೆ ಆರಂಭವಾಯಿತು. ಲತಾ ಗಂಡನ ಕಿವಿಯ ಬಳಿ ಹೋಗಿ, ಬಾವಾ, ಈ ಮನೆಯಲ್ಲಿ ಇಷ್ಟು ಜನ ಇರುವಾಗ ನಿಮ್ ಜೊತೆ ಆರಾಮವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ. ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ? ನಾನು ಚಿಕ್ಕ ವಯಸ್ಸಿನಿಂದ ಇದೇ ಮನೇಲಿದ್ದೀನಿ. ಈಗ ಇಷ್ಟು ದಿನ ಏನು ಅನ್ನಿಸ್ಲಿಲ್ಲ, ನಿನಗೆ ಮಾತ್ರ ಏನದು ಹೊಸದು? ಬಾವಾ, ಇಷ್ಟು ದಿನ ನೀವೊಬ್ರೇ ಇದ್ರಿ, ಆದ್ರಿಂದ ನಿಮ್ಗೆ ಯಾವ ಆಲೋಚನೆನೂ ಆಗಿಲ್ಲ. ಇವಾಗ ನಾನಿದ್ದೀನಲ್ವಾ? ಸರಿ, ಅರ್ಥ ಆಯ್ತು. ಅಮ್ಮ ಸಮಾಧಾನಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗಕ್ಕಾಗಲ್ವಲ್ಲ. ಸರಿ, ಅಪ್ಪ ಇದ್ರ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡ್ತಾರೆ, ಆವಾಗ ನೋಡೋಣ. ಇವಾಗಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಸುಮ್ನಿರದೆ ಒಳ್ಳೇದು ಅಂತ ಹೇಳಿದ. ಆದ್ರೆ ಲತನ ಅಸಹಾಯಕತೆ ನಿಧಾನವಾಗಿಯೇ ಎಲ್ಲರಿಗೂ ಗೊತ್ತಾಯ್ತು. ಅದನ್ನು ಅರ್ಥ ಮಾಡಿಕೊಂಡ ದೇವಯ್ಯ ಮಕ್ಕಳ ಮುಂದೆ ನಿಧಾನವಾಗಿ ಆಸ್ತಿಯನ್ನು ವಿಂಗಡಣೆ ಮಾಡುವ ಬಗ್ಗೆ ಆಲೋಚನೆ ಮಾಡಿದ್ರು. ಆದ್ರೆ ಈ ಸಲ ಮುಂದೆ ಇದ್ದ ಹಾಗೆ ಇಲ್ಲ. ದೊಡ್ಡವನಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಅರಿತುಕೊಂಡ್ರು ದೇವಣ್ಣ. ಅಪ್ಪ, ನೀವು ಆಸ್ತಿ ಹಂಚಿಕೆ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗಿದೆ. ಆದ್ರೆ ನಿಮ್ ಜೊತೆ ಒಂದ್ ವಿಚಾರದ ಬಗ್ಗೆ ಮಾತಾಡ್ಬೇಕು, ಈ ಕಡೆ ಬನ್ನಿ.
ಇಲ್ಲಿ ಯಾರೋ ಇದ್ದಾರೆ, ನಿನ್ ತಮ್ಮ ತಾನೇ, ಇಲ್ಲೇ ಮಾತಾಡೋ. ಅದಕ್ಕೇನೆ ಹತ್ರ ಬರ್ತೀರಾ ಅಂತ ಕೇಳಿದ್ದು. ಹೀಗೆ ದೇವಯ್ಯ ಮಗ ಹೇಳಿದಾಗ ಏನು ಅರ್ಥ ಆಗದೆ ಸರಿ ಮಗ ಕರ್ದ ಅಂತ ಪಕ್ಕಕ್ಕೆ ಹೋದ. ಹೇಳಪ್ಪ ದೊಡ್ಡವನೇ, ಏನೋ ಮಾತಾಡ್ಬೇಕು ಅಂತ ಹೇಳ್ದೆ. ಅಪ್ಪ, ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಆಸ್ತಿನ ನೀವು 2 ಭಾಗ ಮಾಡ್ತಾ ಇದ್ದೀರಾ? ಈ ಚಿಕ್ಕವನು ನಮ್ಮ ಮನೆಯ ಕೆಲಸದವನಿಗೆ ಹುಟ್ಟಿದವನಂತೆ. ಈ ವಿಷಯ ನಿನಗೆ ಯಾರೋ ಹೇಳಿದ್ದು? ಊರೆಲ್ಲ ಇದೇ ಮಾತು ಮಾತಾಡ್ತಿದ್ದಾರಪ್ಪ. ಈ ಆಸ್ತಿನ ಕೆಲಸದವನಿಗೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೆ ಆಗೋದಿಲ್ಲ ಅಂದ್ರೆ ಇವಾಗ್ಲೇ ಹೇಳ್ಬಿಡಿ, ನಾನು ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗ್ತೀನಿ, ಆಮೇಲೆ ನಿಮ್ಮಿಷ್ಟ. ದೊಡ್ಡ ಮಗ ಹಾಗೆ ಮಾತನಾಡಿದಾಗ ಏನು ಮಾತನಾಡಲು ಸಾಧ್ಯವಾಗದೆ ತಲೆಯನ್ನು ತಗ್ಗಿಸಿ ಹೊರಗೆ ಬಂದ್ರು ದೇವಯ್ಯ. ಅಪ್ಪ, ಇದರಲ್ಲಿ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಮಾತು ಹೊರಗೆ ತನಕ ಕೇಳಿಸ್ತು. ನಾನು ಯಾರೊಬ್ಬರ ಮಗ ಅಂತ ನನಗೆ ಪ್ರಶ್ನೆ ಇಲ್ಲ. ಯಾಕೆ ಅಂದ್ರೆ ನನ್ನ ಕಣ್ಣ ಮುಂದೆ ಇರುವ ತಂದೆ ನೀವೇ. ಅಣ್ಣ, ನನಗೆ ಇರೋವನು ನೀನೊಬ್ಬನೇ. ನಾನು ದೂರ ಇದ್ರೇನೆ ನಿನಗೆ ಸಂತೋಷ ಅಂದ್ರೆ ನಾನು ನಿನ್ನಿಂದ ಆರಾಮವಾಗಿ ದೂರ ಆಗ್ತೀನಿ ಹಾಗೆ ಹೇಳಿ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗಡೆ ಹೋದ ಚಿಕ್ಕವನು. ಹೊರಗಡೆ ಒಂದು ಸಣ್ಣ ಗುಡಿಸಲ ಮನೆಯನ್ನು ಕಟ್ಟಿಕೊಂಡು ಅದರಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಬಂದ ಹಣದಲ್ಲಿ ತೃಪ್ತಿಯಾಗಿ ಊಟ ಮಾಡಿ ಅವನೊಬ್ಬನೇ ಜೀವನ ಮಾಡಲಾರಂಭಿಸಿದ. ಈ ಕಡೆ ದೊಡ್ಡವನ ಹೆಂಡತಿ, ಅತ್ತೆ ಮಾವ ಎಲ್ಲರೂ ಮನೆಗೆ ಬಂದು ಅವರ ಮನೆಯಲ್ಲೇ ಕೂತು ಎಲ್ಲರೂ ಕುಟುಂಬ ಸಮೇತ ಅಲ್ಲೇ ಇದ್ದೋದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಚಿಕ್ಕವನು ನಿಧಾನವಾಗಿ ಬೆಳೆಯಲಾರಂಭಿಸಿದ. ಆದರೆ ದೊಡ್ಡವನ ಹೆಂಡತಿ ಮಾಡುವ ಖರ್ಚನ್ನು ತಡೆಯಲಾರದೆ ಆ ಕಡೆ ಈ ಕಡೆ ಅಂತ ಸಣ್ಣ ಪುಟ್ಟ ಸಾಲ ಮಾಡ್ದ. ಇದೆಲ್ಲ ತಿಳಿದುಕೊಂಡ ಸಣ್ಣವನು ಒಂದು ದಿನ ದೊಡ್ಡವನ ಬಳಿ ಬಂದು, ಅಣ್ಣ, ನೀನು ಊರಲ್ಲಿ ಸಾಲ ತಗೊಳ್ಳೋ ವಿಷಯ ನಂಗೆ ಗೊತ್ತಾಯ್ತು. ಊರಿನ ಜನ ಎಲ್ಲ ಅತ್ತಿಗೆಯಿಂದನೇ ನೀವು ಸಾಲ ತಗೊಳ್ತಿದ್ದೀರಾ ಅಂತಿದ್ದಾರೆ. ಹೀಗೆ 4 ಜನರ ಮುಂದೆ ತಲೆ ತಗ್ಗಿಸುವುದು ನನಗೆ ಇಷ್ಟ ಇಲ್ಲ. ನೀವು ಎಷ್ಟು ಸಾಲ ಮಾಡಿದೀರಾ ಅಂತ ಹೇಳಿ ಅಣ್ಣ. ನನ್ನ ಜೊತೆ ಸ್ವಲ್ಪ ಹಣ ಇದೆ, ಹಣ ಕೊಡ್ತೀನಿ, ಸಾಲ ತೀರಿಸ್ಕೊಳ್ಳಿ. ನಿನ್ ಜೊತೆ ಇರೋ ಹಣದಲ್ಲಿ ಒಂದ್ ಮನೆನ ಕಟ್ಟೋ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ. ಆದ್ರೆ ಅಣ್ಣ ಯಾಕೆ ಹಾಗೆ ಹೇಳ್ದ, ಅಣ್ಣ ಹೇಳಿದ ಮಾತಿನಿಂದ ಏನೋ ಒಂದು ಅರ್ಥ ಇದೆ ಅಂತ ಅರ್ಥ ಮಾಡಿಕೊಂಡ ಚಿಕ್ಕವನು ಆವತ್ತೇ ಮನೆ ಕಟ್ಟಲಾರಂಭಿಸಿದ. ಹೀಗೆ ಮನೆ ಕಟ್ಟಿಯಾಯಿತು. ತಂದೆ, ಅಣ್ಣ, ಅತ್ತಿಗೆ ಎಲ್ಲರೂ ಸೇರಿ ಸಣ್ಣವನ ಮನೆಗೆ ಬಂದ್ರು. ಲೇ ಸಣ್ಣವನೇ, ನಿಮ್ಮ ಅತ್ತಿಗೆನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನೀನ್ ಬಂದು ನನ್ ಜೊತೆ ಮಾತಾಡು. ಯಾರು ನಮ್ನ ನೋಡಿ ಏನು ಹೇಳ್ಬಾರ್ದು ಅಂತಾನೆ ಮನೆ ಕಟ್ಟು ಅಂತ ಅವತ್ತು ಹೇಳಿ ಹೋದೆ. ಇನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಿನ್ನ ಅಣ್ಣ ಮಾತ್ರ ಹೇಗೋ ಸುಮ್ನಿರ್ತೀನಿ. ನೀನು ಯಾರು ಏನು ಅಂತ ಅವರಿಗೆ ಗೊತ್ತಾಗಕ್ಕೆ ಮುಂಚೆನೆ ನೀನ್ ನನ್ನ ತಮ್ಮ ಅಂತ ನನಗ್ ಗೊತ್ತು. ನನ್ನ ಮೇಲೆ ಇರುವ ಪ್ರೀತಿ ಒಂದೇ ಮಾತಲ್ಲಿ ಹೋಗುತ್ತೆ ಅಂತ ನೀನ್ ಹೇಗೋ ತಿಳ್ಕೊಂಡೆ. ಶಕ್ತಿ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು. ಹೌದಪ್ಪ, ಈ ವಿಚಾರ ನಾವು ಆಸ್ತಿನ ಬೇರೆ ಮಾಡುವಾಗನೇ ನಾನು ನಿಮ್ಮ ಅಣ್ಣ ಸೇರಿ ತೀರ್ಮಾನ ಮಾಡಿದ ವಿಚಾರ. ನಿನಗೆ ಗೊತ್ತಾಗಬೇಕಾದ ವಿಚಾರವನ್ನು ನಿನ್ನ ಕಿವಿಗೆ ಕೇಳುವ ರೀತಿ ಮಾತಾಡಿ ನಿನಗೆ ಕೇಳಬಾರದು ಮಾತನ್ನು ನಾವೇ ಮಾತಾಡ್ಕೊಂಡೋ. ವಿಷಯ ಏನಂದ್ರೆ ನಿನ್ನ ಬಗ್ಗೆ ನಮ್ಮ ಇಬ್ಬರಿಗೂ ಗೊತ್ತಿದೆ. ಗೊತ್ತಿದ್ರು ನೀನು ಈ ಸ್ಥಿತಿಗೆ ಬರ್ತೀಯ ಅಂತ ನಮಗೆ ಗೊತ್ತು. ನೀನು ಪ್ರತಿದಿನ ಕಷ್ಟಪಡುವುದನ್ನು ನೋಡಿ ನಿಮ್ಮ ಅತ್ತಿಗೆ ದಿನ ದಿನ ದುಃಖಪಟ್ಟು ಅಳ್ತಾ ಇದ್ಲು. ಮಾವಯ್ಯ, ಇದೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು? ಚಿಕ್ಕವರೇ, ಬನ್ನಿ ಮನೆಗೆ ಹೋಗೋಣ. ನಿಮಗೆ ಮದುವೆ ಮಾಡ್ಬೇಕು ಅಂತ ಇದ್ದೀವಿ. ಮದ್ವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಈ ಮನೆಗೆ ಬನ್ನಿ, ಅದುವರೆಗೂ ನಮ್ ಜೊತೆನೇ ಇರಿ. ಮೈದು ನನ್ನನ್ನು ತುಂಬಾ ಸಂತೋಷದಿಂದ ಮನೆ ಕರ್ಕೊಂಡೋದ್ಲು ಲತಾ. ಮಕ್ಕಳ ಪ್ರೀತಿ, ಸೊಸೆಯ ಪ್ರೀತಿ ಎಲ್ಲವನ್ನು ನೋಡಿ ದೇವಯ್ಯ ತುಂಬಾ ಸಂತೋಷ ಪಟ್ರು.